ದೇಶಕ್ಕೆ ಗಡಿ ಕಾಯುವ ಸೈನಿಕ ಎಷ್ಟು ಮುಖ್ಯನೋ ದೇಶಕ್ಕೆ ಅನ್ನ ಹಾಕುವ ರೈತ ಕೂಡ ಆದರೆ ರೈತರ ಕಷ್ಟವನ್ನ ಕೇಳುವವರು ಯಾರು? ಐದು ವರ್ಷಕ್ಕೊಮ್ಮೆ ಬರುವ ಸರ್ಕಾರದಿಂದ ರೈತರಿಗೆ ನಿಜವಾಗಲೂ ಸಹಾಯ ಆಗ್ತಾ ಇದೆಯಾ? ನಿಮಗೆ ಅನ್ನ ಹಾಕುತ್ತಿರುವ ರೈತರ ಸಹಾಯಕ್ಕೆ ನೀವು ಧ್ವನಿ ಎತ್ತಬಾರದೇಕೆ? ಕರ್ನಾಟಕದ ಎಲ್ಲ ಅನ್ನದಾತರ ಧ್ವನಿಯಾಗಿ ನಿಲ್ಲಲು ಹೊರಟಿರುವ ನಿಮ್ಮ TV4 ಕನ್ನಡ ರೈತ ಅನ್ನದಾತ. ರೈತ ಅನ್ನದಾತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಾಯಿ ಸತೀಶ್ ಕೋಟಯ್ಯ. ನೋಡಿ ಸ್ನೇಹಿತರೆ, ಈ ಕಾರ್ಯಕ್ರಮ ಮಾಡ್ತಿರೋ ಮುಖ್ಯ ಉದ್ದೇಶ ಏನು ಅಂದರೆ, ಈಗ ಪ್ರಪಂಚದಲ್ಲಿ, ದೇಶದಲ್ಲಿ, ಕರ್ನಾಟಕದಲ್ಲಿಲ್ಲ ಎಲ್ಲ ರೈತರುಗಳು ಇವತ್ತೇನು ನಮಗೆ ಅನ್ನದಾತರು ಅಂತ ನಾವು ಕರಿತೀವಿ, ರೈತರೇ ನಮ್ಮ ದೇವರು ಅಂತ ಕರಿತೀವಿ. ಆದರೆ ರೈತರು ಪಡ್ತಾ ಇರೋ ಕಷ್ಟ ಭಾಳ ಕಷ್ಟ. ಅವರು ಜೀವನ ನಡೆಸ್ತಾ ಇರೋದೇ ತುಂಬ ಕಷ್ಟ ಇದೆ. ಇವತ್ತು ರೈತರುಗಳೆಲ್ಲ ನೇಣು ಹಾಕ್ಕೊಂಡು ಜೀವ ತಕ್ಕೊತಾ ಇದ್ದಾರೆ. ಇದಕ್ಕೆಲ್ಲ ಏನು ಇವೆಲ್ಲ ನ್ಯೂಸ್ ಬಂದಾಗ ಎಲ್ಲ ಕರ್ನಾಟಕ ಜನತೆ ಆಗ್ಬೋದು, ಎಲ್ಲರೂ ನೋಡಿ ಏನಂತಾರೆ, ಅಯ್ಯೋ ಪಾಪ ಹೋಗ್ಬಿಟ್ನಲ್ಲ ಈ ಥರ ಒಳ್ಳೆಯ ಮನುಷ್ಯ ಅಂತ ಯೋಚನೆ ಮಾಡ್ತಾರೆ ಹೊರತು ಅವರಿಗೆ ಸಾವು ಬರ್ದಿದ್ದಂಗೆ ರೈತರನ್ನ ರಕ್ಷಣೆ ಮಾಡಬೇಕು ಅಂತ ಯಾರು ಯೋಚನೆ ಮಾಡ್ತಾಯಿಲ್ಲ. ಈಗ ಎಲ್ಲರೂ ಅಂದ್ಕೊತಾರೆ ಪಾಪ ಹೋಗ್ಬಾರ್ದಾಗಿತ್ತು, ಈ ಥರ ಕಷ್ಟ ಒಂದು ನೇಣಾಕೊಂಡು ಸತ್ತೋಗ್ಬಾರ್ದಾಗಿತ್ತು ಅಂತ ಅಂದ್ಕೊತಾರೆ. ಆದರೆ ಅವರು ಮನಸ್ಸಲ್ಲಿ ಬರುತ್ತೆ ಏನಾದ್ರು ಸಹಕಾರ ಮಾಡೋಣ ಅಂತ. ಆದರೂ ನಾನು ಒಬ್ಬಳೇ ಏನು ಮಾಡೋಕ್ಕಾಗತ್ತೆ ಅಂತ ಸೈಲೆಂಟಾಗಿದ್ಬಿಡ್ತಾರೆ. ಆದರೆ ರೈತರಿಗೆ ಇವತ್ತು ಗೊತ್ತಿಲ್ಲ, ಯಾಕಂದರೆ ಅವ್ರಿಗೆ ಯಾರೂ ಎಜುಕೇಟ್ ಮಾಡೋರಿಲ್ಲ, ಮಾರ್ಗದರ್ಶನ ಕೊಡೋರಿಲ್ಲ. ಕೇಂದ್ರದಿಂದ ಆಗ್ಬೋದು, ರಾಜ್ಯದಿಂದ ಆಗ್ಬೋದು, ಸುಮಾರಷ್ಟು ಸವಲತ್ತುಗಳು ಅವ್ರಿಗೆ ಸಿಗ್ತಾಯಿದೆ. ಆದರೆ ಅವ್ರಿಗೆ ರೀಚ್ ಆಗ್ತಾಯಿಲ್ಲ. ಅವ್ರಿಗೆ ಯಾಕೆ ರೀಚ್ ಆಗ್ತಾಯಿಲ್ಲ ಅಂದರೆ ಅವ್ರಿಗೆ ಯಾರೂ ಎಜುಕೇಟ್ ಮಾಡೋರಿಲ್ಲ, ಮಾರ್ಗದರ್ಶನ ಕೊಡೋರಿಲ್ಲ. ಈ ಥರ ಅವ್ರಿಗೆ ರೀಚ್ ಆಗೋ ಥರ ಮಾಡಬೇಕು. ಪ್ರತಿಯೊಬ್ಬ ರೈತನೂ ಅವನ ಮೊಬೈಲಲ್ಲಿ ಅವನಿಗೆ ಏನು ಸವಲತ್ತುಗಳು ಸರ್ಕಾರದಿಂದ ಸಿಗ್ತಾಯಿದೆ ಅಂತ ತಿಳ್ಕೊಳ್ಳೋವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈ ಒಂದು ವಿನೂತನವಾದ ಕಾರ್ಯಕ್ರಮ ರೈತ ಅನ್ನದಾತ ಅಂತ ಒಂದು ಕಾರ್ಯಕ್ರಮ ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ, ರೈತರಿಗೆ ಸಿಗುವಂಥ ಸವಲತ್ತುಗಳು ಏನು ಅಂತ ನೇರವಾಗಿ ರೈತರಿಗೆ ಗೊತ್ತಾಗಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಅದ್ರ ಜೊತೆಗೆ ನಮ್ಮ TV4 ಸುದ್ದಿವಾಹಿನಿ ಮತ್ತು ವರ್ಲ್ಡ್ ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟ್ ಅಸೋಸಿಯೇಷನ್ ಇಬ್ಬರೂ ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಈಗ ಕರ್ನಾಟಕ ಸರ್ಕಾರದಿಂದ ಆಗ್ಬೋದು, ಕೇಂದ್ರ ಸರ್ಕಾರದಿಂದ ಆಗ್ಬೋದು, ವಿದೇಶಗಳಿಂದ ಆಗ್ಬೋದು, ಎಲ್ಲಿಂದ ರೈತರುಗಳಿಗೆ ಏನೇನು ಸವಲತ್ತುಗಳು ಸಿಗ್ತಾಯಿದೆ ಆ ಸವಲತ್ತುಗಳು ರೈತರಿಗೆ ತಲುಪಬೇಕು, ರೈತರಿಗೆ ಗೊತ್ತಾಗಬೇಕು ಈ ಥರ ಸವಲತ್ತುಗಳು ನಮಗೆ ಸಿಗ್ತಾಯಿದೆ ಅಂತೇಳಿ ಅದನ್ನು ತಿಳಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಈ ಕಾರ್ಯಕ್ರಮದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಏನೇನು ಸವಲತ್ತುಗಳು ಸಿಗ್ತಾಯಿದೆ, ರೈತರು ಮಕ್ಕಳು ಪದವೀಧರರಾಗಿರ್ತಾರೆ, ಎಜುಕೇಟೆಡ್ಸ್ ಆಗಿರ್ತಾರೆ, ಡಿಗ್ರಿ ಓದಿರ್ತಾರೆ, ಅಂಥವ್ರಿಗೆ ಏನು ಸವಲತ್ತುಗಳು ಸಿಗ್ತಾಯಿದೆ, ಮತ್ತು ಮಾಮೂಲಿ ರೈತಾಪಿ ಜೀವನ ಮಾಡ್ಕೊಂಡಿರೋರಿಗೆ ಏನು ಸವಲತ್ತುಗಳು ಸಿಗ್ತಾಯಿದೆ ಅಂತ ತಿಳಿಸ್ತಾ ಇದ್ದೀನಿ. ಇದನ್ನು ಖಂಡಿತವಾಗ್ಲೂ ನೀವು ಯಾರ್ಯಾರು ರೈತರು ನೇಣಾಕೊಂಡು ಸತ್ತೋಗ್ಬಿಟ್ಟ ಅಂತ ಅಯ್ಯೋ ಪಾಪ ಅಂತ ಅಂದ್ಕೊತಾ ಇರ್ತೀರ, ಏನಾದರೂ ರೈತರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅವರೆಲ್ಲರೂ ಈ ವಿಡಿಯೋನ ರೈತರಿಗೆ ರೀಚ್ ಆಗೋ ಥರ ಮಾಡಿ, ಈ ಇನ್ಫಾರ್ಮೇಷನ್ ರೈತರಿಗೆ ಸಿಗೋ ಥರ ಮಾಡಿ. ಆವಾಗ 100% ನೀವು ಸಮಾಜಕ್ಕೊಂದು ಒಳ್ಳೆಯ ಕೆಲಸ ಮಾಡ್ದಂಗೂ ಆಗುತ್ತೆ. ನೋಡಿ, ಈಗ ಏನು ಎಜುಕೇಷನ್ ಮಾಡ್ತಾ ಇದ್ದಾರೆ ರೈತರ ಮಕ್ಕಳು, ವಿದ್ಯಾರ್ಥಿಗಳು ಏನು ಎಜುಕೇಷನ್ ಮಾಡ್ತಾ ಇದ್ದಾರೆ, ಕಾರ್ಮಿಕರ ಮಂಡಳಿಯಿಂದ ಅವರಿಗೆ 10 ಲಕ್ಷದವರೆಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. 10 ಲಕ್ಷದವರೆಗೂ ಅವ್ರಿಗೆ ಓದೋಕ್ಕೆ ಧನ ಸಹಾಯ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲಿ ಮಾಡ್ತಾ ಇದ್ದಾರೆ, ಅರ್ಜಿ ಕರೆದಿದ್ದಾರೆ, ಇದು ಅಪ್ಲಿಕೇಶನ್ಸ್ ಎಲ್ಲಿ ಸಿಗುತ್ತೆ, ಹೇಗೆ ಇದನ್ನು ಅಪ್ಲೈ ಮಾಡಬೇಕು, ಕಂಟಿನ್ಯೂಸ್ ಆಗಿ ಈ ವಿಡಿಯೋ ಮುಗಿದ್ಮೇಲೆ ಇದ್ರ ಜೊತೆ ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ, ಅದರದ್ದು ಲಿಂಕ್ ಕಳಿಸ್ತೀನಿ. ಅದನ್ನು ನೀವು ಓಪನ್ ಮಾಡಿಕೊಂಡು ನೀವೇ ಮನೇಲಿ ಕೂತ್ಕೊಂಡು ಇದನ್ನು ಮಾಡ್ಕೋಬೋದು. ಈಸಿ ಮೆಥಡ್ ಇರುತ್ತೆ, ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ ಇದ್ರ ಮಾರ್ಗ ಹೆಂಗೆ ನೀವು ಇದನ್ನು ಕಂಡುಹಿಡ್ಕೋಬೋದು ಅಂತೇಳಿ. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಪದವಿ ಮಾಡ್ಕೊಂಡಿರ್ತಾರೆ, ಡಿಗ್ರಿ ಮಾಡ್ಕೊಂಡಿರ್ತಾರೆ, ಮುಂದಿನ ದಾರಿ ಏನು ಅಂತ ಗೊತ್ತಿರಲ್ಲ. ಅಂಥವ್ರಿಗೆ ಕೃಷಿ ಇಲಾಖೆಯಿಂದ 50% ಸಬ್ಸಿಡಿಯಲ್ಲಿ ಸಾಲ ಕೊಡ್ತಾ ಇದ್ದಾರೆ ರೈತರ ಮಕ್ಕಳಿಗೆ. 50% ಸಬ್ಸಿಡಿ ಅಂದರೆ ನೀವು 1 ಲಕ್ಷ ಸಾಲ ತೊಗೊಂಡ್ರೆ 50,000 ವಾಪಸ್ ತೀರಿಸೋವಾಗಿರೋದಿಲ್ಲ. ಸಬ್ಸಿಡಿ ಲೋನ್ ಕೊಡ್ತಾ ಇದ್ದಾರೆ.
ಅದೇ ಥರ ಕೃಷಿ ಭಾಗ್ಯ ಅಂತೇಳಿ 90% ಸಬ್ಸಿಡಿಯಲ್ಲಿ ನಿಮಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡೋದಕ್ಕೆ. ನಿಮ್ಮ ರೈತ ನೀವೇನು ಓದಿದ್ರೆ ಅದೇ ಸಬ್ಜೆಕ್ಟಲ್ಲೇ ಮಾಡ್ಬೋದು. ನೀವು ಕೃಷಿದ ಬಗ್ಗೆ ಓದಿದ್ದೀರಾ, ಇಲ್ಲ ಬೇರೆ ಏನಾದರೂ ಡಿಪ್ಲೊಮಾ ಮಾಡಿದ್ದೀರಾ, ITI ಮಾಡಿದ್ದೀರಾ, ಯಾವುದೇ ಮಾಡಿರಲಿ, ಯಾವುದೇ ನೀವು ಮಾಡಿದರೂ ಅದೇ ಒಂದು ಸಬ್ಜೆಕ್ಟಲ್ಲೇ ನಿಮಗೆ ವ್ಯಾಪಾರ ಮಾಡೋದಕ್ಕೆ, ವ್ಯವಹಾರ ಮಾಡೋದಕ್ಕೆ ಕೃಷಿ ಭಾಗ್ಯ ಅನ್ನೋ ಒಂದು ಸ್ಕೀಮ್ ಮಾಡಿ, ಆ ಸ್ಕೀಮ್ ಒಳಗೆ 90% ಸಬ್ಸಿಡಿ ಇಟ್ಟಿದ್ದಾರೆ. ಅಂದರೆ 10 ಲಕ್ಷ ರೂಪಾಯಿ ಲೋನ್ ತೊಗೊಂಡ್ರೆ ನೀವು 9 ಲಕ್ಷ ರೂಪಾಯಿ ಕಟ್ಟುವಾಗೇ ಇರೋದಿಲ್ಲ. ಈ ಥರ ಒಂದು ಅದ್ಭುತವಾದ ಸ್ಕೀಮ್ಗಳು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಬಿಟ್ಟಿದ್ದಾರೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಇದ್ರ ಲಿಂಕನ್ನು ನಾನು ಲಾಸ್ಟಿಗೆ ಕಳಿಸ್ಕೊಡ್ತೀನಿ. ಇದನ್ನು ಕ್ಲೀನಾಗಿ ಓಪನ್ ಮಾಡಿಕೊಂಡು ಅದನ್ನು ಹೇಗೆ ಮಾರ್ಗದರ್ಶನ ಕೊಡ್ತಾರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ನೀವು ಫಿಲಪ್ ಮಾಡಿ ಅರ್ಜಿ ಹಾಕಿದ್ರೆ 100% ಈ ಫೆಸಿಲಿಟೀಸನ್ನು ನೀವು ಯೂಸ್ ಮಾಡ್ಕೋಬೋದು. ಅವರು ಎಜುಕೇಟೆಡ್ಸ್ ಇರಲ್ಲ, ಅವ್ರು ಓದಿರಲ್ಲ, ಬರೀ ರೈತರು ಜೀವನ ಅವ್ರಿಗೆ ಏನಂದ್ರು ಗದ್ದೆ ಕೆಲಸ ಮಾಡೋದು ಅಷ್ಟೇ ಗೊತ್ತಿರುತ್ತೆ. ಅವರಿಗೆ ಈಗ ಉಚಿತವಾಗಿ ಕರೆಂಟ್ಗಳು ಕೊಟ್ಟಿದ್ದಾರೆ ಸರ್ಕಾರದಿಂದ. ಈಗ ಹೊಸದೊಂದು ಸ್ಕೀಮ್ ಬಿಟ್ಟಿದ್ದಾರೆ, ಸೋಲಾರ್ ಪಂಪ್ ಸೆಟ್. ಸೋಲಾರ್ ಕರೆಂಟ್ ಬೆಳಗ್ಗೆ ಸೂರ್ಯ ಏನು ಸೋಲಾರ್ ಕಿರಣ ಬಿಡ್ತಾರೆ, ಸೂರ್ಯ ಕಿರಣದಿಂದ ಆ ಸೋಲಾರ್ ಕರೆಂಟ್ ಎಳ್ಕೊಂಡು ಪಂಪ್ ಸೆಟ್ ನಿಮಗೆ ಗದ್ದೆಗೆ ನೀರು ಬಿಡೋ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೋಲಾರ್ ಪಂಪ್ ಸೆಟ್ಟನ್ನು 80% ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಸೋಲಾರ್ ಪಂಪ್ ಸೆಟ್ಟಿಗೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 1 ಲಕ್ಷ ಇದೆ ಅಂದರೆ ನೀವು 80,000 ಕಟ್ಟಂಗೆ ಇಲ್ಲ, ಬರೀ 20,000 ಕಟ್ಟಿದ್ರೆ ಸೋಲಾರ್ ಪಂಪ್ ಸೆಟ್ ನಿಮಗೆ ಬಂದು ಸೇರಿಕೊಳ್ಳೋದು. ಇಂಥ ಒಂದು ಅದ್ಭುತವಾದ ಸ್ಕೀಮ್ಗಳಿದ್ದಾವೆ. ಎಲ್ಲ ರೈತರುಗಳಿಗೂ ಇದು ಗೊತ್ತಾಗಬೇಕು. ಗೊತ್ತಾಗಿ ನಾನು ಲಾಸ್ಟಿಗೆ ಕೊಡೋ ಲಿಂಕನ್ನು ನೀವು ಓಪನ್ ಮಾಡಿದ್ರೆ ನಿಮಗೆ ಅದ್ರ ಫುಲ್ ಡೀಟೇಲ್ಸ್ ಸಿಗುತ್ತೆ, ಹೆಂಗೆ ಅಪ್ಲೈ ಮಾಡಬೇಕು ಅಂತಲೂ ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಹೆಣ್ಮಕ್ಳು, ಈಗ ರೈತರು ಹೆಣ್ಮಕ್ಳು ಇವ್ರಿಗೇನು ಇರೋದಿಲ್ಲ, ಕೆಲಸ ಇರೋದಿಲ್ಲ, ಬೆಳಗ್ಗೆ ಹೋಗ್ಬಿಟ್ಟು ಗದ್ದೆ ಕೆಲಸ ಮಾಡ್ಕೊಂಡು ಬಂದು ಆರಾಮಾಗಿ ಮನೆಗಿರ್ತಾರೆ. ಆಮೇಲೆ ಸಾಯಂಕಾಲ ಅವ್ರಿಗೆ ಅಡುಗೆ ಮಾಡಿ ಬಯಸಾಕೋದು, ಇದರೊಳಗೆ ಅವ್ರ ಜೀವನ ಕಳೆದೋಗ್ಬಿಡ್ತಾರೆ. ಇಂಥವ್ರಿಗೆ ಬರೀ 30 ಡೇಸಲ್ಲಿ ಟೈಲರಿಂಗ್ ಕಲಿಯೋವಂಥ ಒಂದು ಉಚಿತವಾಗಿ ಟೈಲರಿಂಗ್ ಕಲಿಸ್ತಾ ಇದ್ದಾರೆ. ಉಚಿತವಾಗಿ ರೈತಾಪಿ ಹೆಣ್ಮಕ್ಳಿಗೆ ಉಚಿತವಾಗಿ 30 ದಿವಸದಲ್ಲಿ ಟೈಲರಿಂಗ್ ಕಲಿಸಿ ಉಚಿತವಾಗಿ ಮಿಷನ್ನು ಕೊಡ್ತಾ ಇದ್ದಾರೆ. ಈ ಥರ ಒಂದು ಅದ್ಭುತವಾದ ಸ್ಕೀಮ್ಗಳು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬಿಟ್ಟಿದ್ದಾರೆ. ಇದನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ನಾನು ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ನಿಮಗೆ ಲಿಂಕ್ ಕಳಿಸ್ತೀನಿ, ಲಿಂಕ್ ಓಪನ್ ಮಾಡ್ಕೊಳ್ಳಿ. 100% ಇದೆಲ್ಲ ನಿಮಗೆ ಸಿಗುತ್ತೆ. ಈ ಕಾರ್ಯಕ್ರಮ ನಾನು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀನಿ. ಇದು ಕಂಟಿನ್ಯೂಸ್ ನಡೀತಾ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಹೊಸದು ಏನು ಸ್ಕೀಮ್ಸ್ಗಳು, ಗೌರ್ಮೆಂಟ್ ಸ್ಕೀಮ್ಸ್ಗಳು ಬರ್ತಾಯಿದೆ, ಆಮೇಲೆ ರೈತರುಗಳಿಗೆ ಗೊತ್ತಾಗದೇ ಇರೋವಂಥದ್ದು ಗೊತ್ತಾಗಬೇಕು. ದಲ್ಲಾಳಿಗಳು ಮಧ್ಯದಲ್ಲಿ ದುಡ್ಡು ತಿಂದುಬಿಡ್ತಾರೆ. ನಿನಗೆ ಆ ಸ್ಕೀಮ್ ಮಾಡಿಸ್ಕೊಡ್ತೀನಿ, ಈ ಸ್ಕೀಮ್ ಮಾಡಿಸ್ಕೊಡ್ತೀನಿ, ನನಗೆ 5,000 ಕೊಡು, 10,000 ಕೊಡು. ಸ್ಕೀಮು ಮಾಡಿಕೊಡಲ್ಲ, ದುಡ್ಡು ಸಿಗೋದಿಲ್ಲ. ರೈತರುಗಳಿಗೆ ಏನು ಗೊತ್ತಾಗೋದಿಲ್ಲ ಪಾಪ. ಅವ್ರಿಗೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಮಕ್ಕಳು ಎಜುಕೇಟೆಡ್ಸ್ ಇರ್ತಾರೆ, ಆದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಈ ಥರ ಒಂದು ವಿಡಿಯೋ ಮಾಡಿ ಅವರಿಗೆ ತಲುಪಿಸಿದ್ರೆ, ನಾನು ಹೇಳ್ತಾ ಇರೋದೇನು ಅಂದರೆ, ನೀವು ಹೋಗಿ ಪ್ರತಿಯೊಬ್ಬ ರೈತರನ್ನು ಜೀವ ಉಳಿಸೋಕ್ಕಾಗಲ್ಲ, ಪ್ರತಿಯೊಬ್ಬ ರೈತರಿಗೂ ಹೋಗಿ ನೀವು ಕಾಪಾಡೋಕ್ಕಾಗಲ್ಲ. ಇಂಥ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ವೀಡಿಯೋಸ್ಗಳು ನಿಮಗೆ ಗೊತ್ತಿರುವಂಥ ಗ್ರೂಪ್ಸ್ಗಳಿಗೆ, ರೈತರುಗಳಿಗೆ ತಲುಪಿಸಿದ್ರೆ ಅವರಿಗೆ ಮುಂದೆ ಜೀವನಕ್ಕೆ ಒಂದು ಅನುಕೂಲ ಆಗುತ್ತೆ. ನೋಡಿ, ಈಗ ಸಾಲ ತೊಗೊಂಡು ಬಡ್ಡಿ ಕಟ್ಟೋಕ್ಕಾಗಿಲ್ಲ ಅಂತ ಎಷ್ಟೋ ಜನ ನೇಣಾಕೊಂಡು ಶರಣಾಗಿದ್ದಾರೆ ಇವತ್ತು, ಅಲ್ವಾ? ನಿಮಗೆಲ್ಲ ಗೊತ್ತಿರೋವಂಥ ವಿಚಾರನೇ. ಆದರೆ ಇಲ್ಲಿ ಸಾಲದಲ್ಲಿ 80 ಭಾಗ ಉಳಿಯುತ್ತೆ, 90 ಭಾಗ ಉಳಿಯುತ್ತೆ, ಬರೀ 10% ಅವ್ರು ವಾಪಸ್ ಕಟ್ಟಬೇಕು ಅಂದಾಗ ಅವರು ಕಷ್ಟಪಟ್ಟು ದುಡಿದು 10% ವಾಪಸ್ ತೀರಿಸಿ ಜೀವನ ನಡೆಸ್ಕೊಂಡು. ಹಾಗೆಯೇ ನಮ್ಮ ವರ್ಲ್ಡ್ ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟ್ ಅಸೋಸಿಯೇಷನು ಹಾಗೂ ನಮ್ಮ TV4 ಮಾಧ್ಯಮ, ಇವತ್ತು TV4 ಮಾಧ್ಯಮ ವಿಶ್ವದಾದ್ಯಂತ ಎಲ್ಲ ಕಡೆ ಕನ್ನಡಿಗರು ನೋಡೋವಂಥ ವ್ಯವಸ್ಥೆ ಮಾಡಿದ್ದೀವಿ. ವಿಶ್ವದಾದ್ಯಂತ ಎಲ್ಲ ಕನ್ನಡಿಗರು ನಮ್ಮ ಚಾನಲ್ನ ನೋಡ್ಬೋದು. ಎಲ್ಲರಿಗೂ ಈ ಮೆಸೇಜ್ ತಲುಪುತ್ತೆ, ಎಲ್ಲರಿಗೂ ನಿಮಗೆ ಸಹಕಾರ ಮಾಡೋಕ್ಕೆ ಮುಂದೆ ಬರ್ತಾರೆ. ಹಾಗೆ ನಮ್ಮ ಸಂಸ್ಥೆಯಿಂದ ಈಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ನಮ್ಮ TV4 ಚಾನಲ್ಲು ಮತ್ತು ನಮ್ಮದು NRI ಸಂಸ್ಥೆ ಎರಡೂ ಸೇರಿಕೊಂಡು ಈಗ ರೈತರು ಎಲ್ಲ ಸೇರಿಕೊಂಡು ಅಲ್ಲಿ ರೈತರು ಬಿಟ್ಬಿಟ್ಟು ರೈತರು ಸೇರ್ಕೊತಾರೋದ್ರಲ್ಲಿ. ಅದ್ರ ಜೊತೆ ಕಾಮನ್ ಮ್ಯಾನ್ಗಳು ಯಾರೇ ಇದ್ದರು, ನಿರುದ್ಯೋಗಿಗಳಿರಲಿ, ಪದವೀಧರರಿರಲಿ, ಸ್ವಂತ ಉದ್ದಿಮೆ ಮಾಡಬೇಕು ಅಂತ ಯಾರಿಗಾರ ಆಸಕ್ತಿ ಇದ್ದರೆ ಅವರಿಗೊಂದು ವಂಡರ್ಫುಲ್ ಆಪರ್ಚುನಿಟಿ ಕೊಡ್ತಾ ಇದ್ದೀವಿ. ಅವರಿಗೆ ಟ್ರೈನಿಂಗು ನಾವೇ ಕೊಡ್ತೀವಿ. ನಾವೇ ಕರೆದುಬಿಟ್ಟು 4 ದಿವಸ 5 ದಿವಸ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಊಟ ತಿಂಡಿ ಅಕಾಮಿಡೇಷನ್ ಎಲ್ಲ ಕೊಟ್ಟು ಅವರಿಗೆ ಉದ್ದಿಮೆ ಮಾಡೋಕ್ಕೆ ಏನು ಬಂಡವಾಳ ಬೇಕು ಅದು ಬ್ಯಾಂಕಿಂದ ನಾವೇ ಸಾಲ ಕೊಡಿಸ್ಬಿಟ್ಟು ಅವ್ರ ಜೊತೆ ನಾವು ಸಪೋರ್ಟಿಗಾಗಿ ನಿಂತ್ಕೊಂಡು ಅವ್ರು ಏನು ಪ್ರೊಡಕ್ಷನ್ ಮಾಡ್ತಾರೆ ಅದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾರ್ಕೆಟಿಂಗ್ ಮಾಡಿ ಅವ್ರಿಗೆ ಸೇಲ್ ಮಾಡಿಸಿ 3 ವರ್ಷ ಅವ್ರ ಜೊತೆ ಬ್ಯಾಕಪ್ ಆಗಿ ನಮ್ಮ ಸಂಸ್ಥೆ TV4 ವಾಹಿನಿ ಮತ್ತು ವರ್ಲ್ಡ್ ಕಾನ್ಸ್ಟಿಟ್ಯೂನ್ಸಿ ಆ್ಯಂಡ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಎರಡೂ ನಿಂತ್ಕೊಂಡಿರುತ್ತೆ. ಮತ್ತು ಅರ್ತ್ ಕಾನ್ಸ್ಟಿಟ್ಯೂಷನ್ ಸೊಸೈಟಿನೂ ಜೊತೆ ನಿಂತ್ಕೊಂಡಿರುತ್ತೆ. ಈ 3 ಸಂಸ್ಥೆನೂ ಸೇರಿ ಈ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ.
ಖಂಡಿತವಾಗಲೂ ನಿರುದ್ಯೋಗಿಗಳು ಏನಾದರೂ ನೀವು ಜೀವನದಲ್ಲಿ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ಉದ್ದಿಮೆ ನಡೆಸಬೇಕು ಅಂತ ಆಸಕ್ತಿ ಇದ್ದರೆ ಅವರಿಗೆ ಒಳ್ಳೆಯ ಅವಕಾಶ ಇದೆ. ತುಂಬ ಐಟಮ್ ಇದೆ. ಇವತ್ತು ನಿಮಗೆ ಗೊತ್ತಿಲ್ಲ, ಟೊಮೊಟೊ ಗೊತ್ತಲ್ವ ನಿಮಗೆ? 2 ದಿವಸ ಮಲ್ಲಿಟ್ರೆ ಕೊಳ್ತೋಗ್ಬಿಡುತ್ತೆ, 3 ದಿವಸಕ್ಕೆ ಬಿಸಾಕ್ತಾರೆ. ಕರೆಕ್ಟಾ? ರೇಟ್ ಕಮ್ಮಿ ಆಗ್ಬಿಡ್ತು ಅಂದರೆ ರೋಡಲ್ಲಿ ತೊಗೊಂಬಂದು ಬಿಸಾಕ್ತಾರೆ. ಇವೆಲ್ಲ ರೈತರುಗಳಿಗೆ ಭಾಳ ಕಷ್ಟ ಇದೆ ಇವತ್ತು. ಅದೇ ಟೊಮೊಟೊ 8 kg ಟೊಮೊಟೊ ಒಂದು ಮಿಷಿನಲ್ಲಿ ಹಾಕಿದ್ರೆ 1 kg ಪೌಡ್ರಾಗಿ ರೆಡಿ ಆಗುತ್ತೆ. ಇವತ್ತು ಫಾರಿನ್ ವಿದೇಶಗಳಲ್ಲಿ ಟೊಮೊಟೊ ಪೌಡ್ರಿಗೆ ತುಂಬ ಡಿಮ್ಯಾಂಡ್ ಇದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರೀ 1,000 1,500ಕ್ಕೆ ಸೇಲ್ ಆಗುತ್ತೆ 1 kg, ಅಲ್ಲಿ 15,000 ರೂಪಾಯಿಗೆ ಸೇಲ್ ಆಗುತ್ತೆ. ಆ ಥರ ತುಂಬ ಡಿಮ್ಯಾಂಡ್ ಇದೆ. ಈರುಳ್ಳಿ ಪೌಡ್ರ್ ಆಗ್ಬೋದು, ಜಾಮ್ ಆಗ್ಬೋದು, ಈ ಥರ ಫ್ರೂಟ್ ಜಾಮ್ಸ್ಗಳು, ಫ್ರೂಟ್ಸ್ ಜ್ಯೂಸ್ಗಳು ತುಂಬ ಇದೆ, ಪ್ರಾಡಕ್ಟ್ಸ್ಗಳು ತುಂಬ ಇದೆ. ನಿಮ್ಗೆ ಯಾವ್ದು ಆಸಕ್ತಿ ಇದೆ ಒಂದು ಪ್ರಾಡಕ್ಟ್ ಚೂಸ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಟ್ರೈನಿಂಗ್ ತೊಗೊಳ್ಳಿ, ಅದರದ್ದೇ ಒಂದು ಸಣ್ಣ ಉದ್ದಿಮೆ ಶುರು ಮಾಡಿ. ಅವಕಾಶ ಬೃಹತ್ತಾಗಿದೆ, ನಿಮಗೆಲ್ಲರಿಗೂ ಅವಕಾಶ ನಾವು ಕೊಡ್ತೀವಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ರೈತ ಅನ್ನದಾತ ಕಾರ್ಯಕ್ರಮದಲ್ಲಿ ಈಗ ನೆಕ್ಸ್ಟ್ ಎಪಿಸೋಡಿಂದ ಹೊಸ ವಿಷಯಗಳು ತಿಳಿಸೋಕ್ಕೆ ಶುರು ಮಾಡ್ತೀವಿ. ರೈತರಿಗೆ ನಮ್ಮ ಮಾಧ್ಯಮದಿಂದ ಏನು ಸಹಕಾರ ಮಾಡೋಕ್ಕಾಗತ್ತೆ ಕಂಪ್ಲೀಟ್ ಸಹಕಾರ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ರೈತರುಗಳು ಏನೇನು ಕಷ್ಟಪಡ್ತಾ ಇದ್ದಾರೆ, ನಮ್ಮ ಉತ್ತರ ಕರ್ನಾಟಕದಿಂದ ರಿಪೋರ್ಟರ್ಸ್ಗಳು ಅವರು ಇವರೆಲ್ಲ ರೈತರಿಗೆ ಮಾತಾಡ್ಸಿದ್ದಾರೆ, ಡೈರೆಕ್ಟಾಗಿ ಹೋಗಿ ಅವ್ರ ಕಷ್ಟಗಳೆಲ್ಲ ಹೇಳ್ಕೊಂಡಿದ್ದಾರೆ. ಅದನ್ನು ನೀವು ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಳ್ಳಿ. ಈಗ ಮುಂದೆ ರೈತರುಗಳಿಗೆ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಈ ವಿಡಿಯೋ ಮ್ಯಾಕ್ಸಿಮಮ್ ರೈತರುಗಳಿಗೆ ತಲುಪೋ ಥರ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಸಾಯಿರಾಮ್. ದೇಶಕ್ಕೆ ಗಡಿ ಕಾಯುವ ಸೈನಿಕ ಎಷ್ಟು ಮುಖ್ಯನೋ, ದೇಶಕ್ಕೆ ಅನ್ನ ಹಾಕುವ ರೈತ ಕೂಡ ಅಷ್ಟೇ ಮುಖ್ಯ. ರೈತರ ಕಷ್ಟವನ್ನ ಕೇಳುವವರು ಯಾರು? ಐದು ವರ್ಷಕ್ಕೊಮ್ಮೆ ಬರುವ ಸರ್ಕಾರದಿಂದ ರೈತರಿಗೆ ನಿಜವಾಗಲೂ ಸಹಾಯ ಆಗ್ತಾ ಇದೆಯಾ? ನಿಮಗೆ ಅನ್ನ ಹಾಕುತ್ತಿರುವ ರೈತನ ಸಹಾಯಕ್ಕೆ ನೀವು ಧ್ವನಿ ಎತ್ತಬಾರದೇಕೆ? ಕರ್ನಾಟಕದ ಎಲ್ಲ ಅನ್ನದಾತರ ಧ್ವನಿಯಾಗಿ ನಿಲ್ಲಲು ಹೊರಟಿರುವ ನಿಮ್ಮ TV4 ಕನ್ನಡ. ರೈತ ಅನ್ನದಾತ